ನಮಸ್ಕಾರ. ಪಾಠ ಎಐಗೆ ಸ್ವಾಗತ. ಇದನ್ನು ಉಪಯೋಗಿಸಲು ಮೊದಲು ನೀವು ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ಎಜುಕೇಟರ್ ಮತ್ತು ಲರ್ನರ್ ಅನ್ನುವ 2 ಟ್ಯಾಬ್‌ಗಳು ಸಿಗುತ್ತವೆ. ಈಗ ಮೊದಲು ಎಜುಕೇಟರ್ ಟ್ಯಾಬನ್ನು ನೋಡೋಣ. ನೀವು ಶಿಕ್ಷಕರು ಅಥವಾ ಎಜುಕೇಟರ್ ಆಗಿದ್ದಲ್ಲಿ ಪಾಲಕರು ಸಹ ಉಪಯೋಗಿಸಬಹುದು. ಇಲ್ಲಿ ಕೋರ್ಸನ್ನು ಕ್ರಿಯೇಟ್ ಮಾಡೋದು. ಮೊದಲು CBSE ಅಥವಾ ಕರ್ನಾಟಕ ಬೋರ್ಡ್, ಆಮೇಲೆ ಕ್ಲಾಸ್ 10th ಅಷ್ಟೇ ಆಪ್ಷನ್ಸ್ ಇರೋದೀಗ. ಆಮೇಲೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇದೆ. ನಾನು ಕನ್ನಡದಲ್ಲಿ ತೋರಿಸ್ತೇನೆ ಇದನ್ನು. ಸೈನ್ಸ್. ಈಗ ಆಪ್ಷನಲ್ ಆಗಿ ಗ್ರೂಪ್ ನೇಮನ್ನು ಸಹ ಕೊಡ್ಬೋದು ನೀವು. ಕ್ರಿಯೇಟ್ ಲಿಂಕ್. ಕ್ರಿಯೇಟ್ ಲಿಂಕ್ ಅಂದ ತಕ್ಷಣ ಇಲ್ಲಿ ಒಂದು ಲಿಂಕ್ ಕ್ರಿಯೇಟ್ ಆಗ್ತದೆ. ಈ ಲಿಂಕನ್ನು ನೀವು ವಾಟ್ಸಪ್ ಮೂಲಕ ಅಥವಾ ಇನ್ಯಾವುದೇ ಮಾಧ್ಯಮದ ಮೂಲಕ ಮಕ್ಕಳ ಜೊತೆ ಶೇರ್ ಮಾಡ್ಬೋದು. ಶೇರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡೋಣ ಏನಾಗ್ತದೆ ಅಂತ. ಈಗ ಈ ಲಿಂಕನ್ನು ಉಪಯೋಗಿಸ್ಕೊಂಡು ಸ್ಟೂಡೆಂಟ್ಸು ನಿಮ್ಮ ಕ್ಲಾಸನ್ನು ಜಾಯ್ನ್ ಆಗ್ಬೋದು. ಈಗ ನೋಡೋಣ ಟೀಚರ್ಸ್ ವ್ಯೂದಲ್ಲಿ ಅಥವಾ ಎಜುಕೇಟರ್ ವ್ಯೂದಲ್ಲಿ ಇಲ್ಲಿ ನೋಡಿ ಕರ್ನಾಟಕ 10th ಸೈನ್ಸ್. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೋಡಿದರೆ ಒಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ಇದರಲ್ಲಿ. ಅವರ ಪರ್ಫಾರ್ಮೆನ್ಸನ್ನು ನೋಡ್ಬೋದು ನೀವು ಇಲ್ಲಿ ಕ್ಲಿಕ್ ಮಾಡಿ. ಈಗಾಗಲೇ ಇರುವ ಪರ್ಫಾರ್ಮೆನ್ಸ್ ಇದು. ನಾನು ಮೊದಲೇ ಇದನ್ನು ಉಪಯೋಗಿಸಿದ್ದಕ್ಕಾಗಿ ಅದು ತೋರಿಸ್ತದೆ. ಈಗ ಉದಾಹರಣೆಗೆ ವಿಜ್ಞಾನ. ಈಗ ಉದಾಹರಣೆಗೆ ನಾವು 5ನೇ ಅಧ್ಯಾಯವನ್ನು ನೋಡೋಣ. ಇಲ್ಲಿ ನೋಡಿದ ತಕ್ಷಣ 5ನೇ ಅಧ್ಯಾಯದ ಹೆಸರು ಜೀವಕ್ರಿಯೆಗಳು. ಇಲ್ಲಿ ವಿಡಿಯೋ ಲೆಸನ್ಸ್ಗಳಿವೆ ಮತ್ತು ಪ್ರಾಕ್ಟೀಸ್ ಕ್ವಶನ್ಸ್ ಇವೆ. ವಿಡಿಯೋ ಲೆಸನ್ಸನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಸುಮಾರು 28 ವಿಡಿಯೋಗಳು ಈ 5ನೇ ಅಧ್ಯಾಯದಲ್ಲಿ ಕಾಣ್ತವೆ. ಇವು ಎನಿಮೇಟೆಡ್ ವಿಡಿಯೋಗಳು ಅಷ್ಟೇ ಅಲ್ಲ, ಇದರ ಜೊತೆ ನಾವು ಇಂಟ್ರಾಕ್ಟಿವ್ ಆಗಿ ಕಲಿಬಹುದು. ಉದಾಹರಣೆಗೆ ಈ ವಿಡಿಯೋವನ್ನು ನೋಡೋಣ. ನಮಸ್ಕಾರ, ನಾನು ದಿವ್ಯಾ. ಇಂದು ನಾವು ಪೋಷಣೆ ಮತ್ತು ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ಅಧ್ಯಯನ ಮಾಡೋಣ. ನಾವು ನಡೆಯುವಾಗ, ಸೈಕಲ್ ಸವಾರಿ ಮಾಡುವಾಗ ಶಕ್ತಿಯನ್ನು ಬಳಸುತ್ತೇವೆ, ಆದರೆ ನಾವು ವಿಶ್ರಾಂತಿ ಪಡೆಯುವಾಗಲೂ ದೇಹವು ಕೆಲಸ ಮಾಡುತ್ತಿರುತ್ತದೆ. ಈಗ ನೀವು ಇದು ವಿಡಿಯೋ ನಡೀತಾ ಇರುವಾಗ ನಿಮಗೆ ಪ್ರಶ್ನೆ ಇದೆ ಅಂತಂದರೆ ಆಗಲೇ ಇಲ್ಲಿ ಪ್ರೆಸ್ ಮಾಡಿ ಪ್ರಶ್ನೆಯನ್ನು ಕೇಳ್ಬೋದು. ಉದಾಹರಣೆಗೆ, ನಾವು ವಿಶ್ರಾಂತಿ ಮಾಡುತ್ತಿರುವಾಗಲೂ ನಮಗೆ ಶಕ್ತಿಯ ಅವಶ್ಯಕತೆ ಇದೆಯೇ? ಈಗ ನೋಡಿ ಇಲ್ಲಿ ಉತ್ತರ ತಕ್ಷಣ ಬಂತು. ಹೌದು, ವಿಶ್ರಾಂತಿ ಮಾಡುವಾಗಲೂ ದೇಹಕ್ಕೆ ಶಕ್ತಿ ಬೇಕು, ಹೃದಯ ಬಡಿತ, ಉಸಿರಾಟ ಇನ್ನಿತರ. ಈ ರೀತಿ ಆ ತಕ್ಷಣ ಉತ್ತರವನ್ನು ಕೊಡ್ತದೆ. ಹಾಗೆ ಪಾಠವನ್ನು ಮುಂದುವರಿತಾ ನಮ್ಮ ದೇಹದಲ್ಲಿ ಹೃದಯ ಬಡಿತ, ಉಸಿರಾಟ, ಜೀರ್ಣಕ್ರಿಯೆ ಇವೆಲ್ಲವೂ ನಿರಂತರವಾಗಿ ನಡೆಯುತ್ತವೆ. ಇದಕ್ಕೆಲ್ಲ ಶಕ್ತಿ ಬೇಕಾಗುತ್ತದೆ. ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಪ್ರೋಟೀನ್ ಮತ್ತು ಇತರ ವಸ್ತುಗಳು ಬೇಕಾಗುತ್ತವೆ. ಇವೆಲ್ಲವನ್ನೂ ನಾವು ಆಹಾರದಿಂದ ಪಡೆಯುತ್ತೇವೆ. ನಮಗೆ ಬೇಕಾದ ಶಕ್ತಿ ಮತ್ತು ವಸ್ತುಗಳ ಮೂಲ ಏನು? ಅದು ನಾವು ಸೇವಿಸುವ ಆಹಾರವೇ. ಈಗ ನಿಮ್ಮ ಅರ್ಥಗ್ರಹಿಕೆಯನ್ನು ಪರೀಕ್ಷಿಸೋಣ. ನಾವು ವಿಶ್ರಾಂತಿ ಪಡೆಯುವಾಗಲೂ ಶಕ್ತಿಯ ಅಗತ್ಯವಿದೆಯೇ? ದೇಹದ ಆಂತರಿಕ ಚಟುವಟಿಕೆಗಳ ಬಗ್ಗೆ ಯೋಚಿಸಿ. ಈಗ ಪಾಠ ಎಐ ನ ಟೀಚರ್ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಈ ಪ್ರಶ್ನೆ, ನಾವು ವಿಶ್ರಾಂತಿ ಪಡೆಯುವಾಗಲೂ ಶಕ್ತಿಯ ಅಗತ್ಯವಿದೆಯೇ? ನಾನು ಉತ್ತರ ಹೇಳ್ಬೋದು ಇಲ್ಲಿ. ಹೌದು, ವಿಶ್ರಾಂತಿ ಪಡೆಯುವಾಗಲೂ ಶಕ್ತಿಯ ಅಗತ್ಯವಿದೆ. ಏಕೆಂದರೆ ವಿಶ್ರಾಂತಿ ಪಡೆಯುವಾಗಲೂ ನಾವು ಉಸಿರಾಡುತ್ತೇವೆ, ಹೃದಯ ಬಡಿಯುತ್ತದೆ, ಇನ್ನಿತರ ಚಟುವಟಿಕೆಗಳು ನಡೆಯುತ್ತವೆ. ಈ ರೀತಿ ಉತ್ತರವನ್ನು ಹೇಳಿ ನಾನು ಸಬ್ಮಿಟ್ ಮಾಡಿದೆ. ಈಗ ನೋಡಿ, ಅದ್ಭುತ, ನಿಮ್ಮ ಪರಿಕಲ್ಪನೆಯನ್ನು ಸರಿಯಾಗಿ ಗುರುತಿಸಿ ಅದ್ಭುತ, ನೀವು ಮುಖ್ಯ ಪರಿಕಲ್ಪನೆಯನ್ನು ಸರಿಯಾಗಿ ಗುರುತಿಸಿದ್ದೀರಿ. ನೀವು ಮುಖ್ಯ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಈ ರೀತಿ ತಕ್ಷಣ ಮಕ್ಕಳಿಗೆ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದೆ. ಹೀಗೆ ಮುಂದುವರಿಸ್ತಾ ಹೋಗ್ಬೋದು ಕಲಿಕೆಯನ್ನು. ಮುಂದಿನ ಅಧ್ಯಾಯದಲ್ಲಿ ನಾವು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯನ್ನು ವಿವರವಾಗಿ ಅಧ್ಯಯನ ಮಾಡುತ್ತೇವೆ. ಧನ್ಯವಾದಗಳು. ಈಗ ಲೆಸನ್ ಮುಗಿದ್ಮೇಲೆ ನಾವು ಪುನಃ ಈ ಚಾಪ್ಟರ್ ಇದಕ್ಕೆ ಹೋಗ್ತೇವೆ. ಇಲ್ಲಿ ನೋಡಿ 100% 100% ಕಂಪ್ಲೀಟ್ ಆಗಿದೆ ಇದು. ಈಗ ನೀವು ಟೀಚರ್ ವ್ಯೂಗೆ ಬಂದರೆ ಇಲ್ಲಿ, ಈಗ ಟೀಚರ್ ವ್ಯೂಗೆ ಬಂದು ನೋಡಿ, ಇಲ್ಲಿ 3% ಅಂದರೆ ಈ ಅಧ್ಯಾಯದ 3% ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಅಂತ. ವಾಚ್ 1 ಆಫ್ 29, 29 ವಿಡಿಯೋಗಳಲ್ಲಿ 1 ವಿಡಿಯೋಗಳನ್ನು ವೀಕ್ಷಿಸಿದ್ದಾರೆ, 7 ನಿಮಿಷ ವೀಕ್ಷಿಸಿದ್ದಾರೆ. ಈಗ ವಿಡಿಯೋ ನೋಡಿ ಆಯಿತು. ಹಾಗೆ ಈಗ ವಿದ್ಯಾರ್ಥಿಗಳು ಬಂದು ಉದಾಹರಣೆಗೆ ಈ ರೀತಿ ಪ್ರಾಕ್ಟೀಸ್ ಮತ್ತು ಕ್ವಿಝನ್ನು ಇಲ್ಲಿ ನೋಡಿ. ಈಗ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ಬರೆಯುವಾಗ ಅವುಗಳ ನಡುವೆ ಯಾವ ಚಿಹ್ನೆಯನ್ನು ಬಳಸಲಾಗುತ್ತದೆ ಮತ್ತು ಏಕೆ? ಇದರ ಉತ್ತರ ನೋಡೋಣ. ಉತ್ತರವನ್ನು ನಾವು ಒಂದು ಟೈಪ್ ಮಾಡ್ಬೋದು, ಅಥವಾ ಮಾತಾಡಿ ಹೇಳ್ಬೋದು, ಅಥವಾ ಫೋಟೋ ತೆಗೆದು ಹೇಳ್ಬೋದು. ಉದಾಹರಣೆಗೆ ನಾನು ಮಾತಾಡಿ ಹೇಳ್ತಾ ಇದ್ದೇನೆ ಇಲ್ಲಿ. ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ಬರೆಯುವಾಗ ಅವುಗಳ ನಡುವೆ ನಾವು ಪ್ಲಸ್ ಅಥವಾ ಕೂಡಿಸುವ ಚಿಹ್ನೆಯನ್ನು ಬಳಸುತ್ತೇವೆ. ಏಕೆಂದರೆ ನಾವು ಇಲ್ಲಿ ಈ 2 ಪದಾರ್ಥಗಳು ಕೂಡಿ ನಮಗೆ ಉತ್ಪನ್ನಗಳನ್ನು ನೀಡುತ್ತವೆ ಎಂದು ತಿಳಿಸಲಿಕ್ಕೆ.
ಇದನ್ನು ನೀವು ಟೆಕ್ಸ್ಟಾಗಿ ಕನ್ವರ್ಟ್ ಮಾಡ್ಬೋದು. ಇದು ರೋಮನ್ ಸ್ಕ್ರಿಪ್ಟಲ್ಲಿ ಇದೆ ಇಲ್ಲಿ. ಈಗ ಇದನ್ನು ಸಬ್ಮಿಟ್ ಮಾಡ್ಬೋದು ನೀವು. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಬಿತ್ತು ಅಂತ ಕಾಣ್ತಾ ಇದೆ ಇಲ್ಲಿ. ಇದು ನಿಮ್ಮ ಉತ್ತರ. ಫೀಡ್ಬ್ಯಾಕ್ ಏನಿದೆ ಅಂತಂದರೆ ಈ ರೀತಿ ಕೊಡ್ತಾ ಇದೆ. ಸೊ ಮಾಡೆಲ್ ಆನ್ಸರ್ ಅಂದರೆ ಈ ರೀತಿ ಇದೆ. ಎಕ್ಸ್ಪ್ಲನೇಷನ್ ಈ ರೀತಿ ಇದೆ. ಇದ್ರ ಜೊತೆ ಚರ್ಚೆಯನ್ನು ಇನ್ನೂ ಮಾಡ್ತಾ ಹೋಗ್ಬೋದು. ನೋಡಿ ಈ ರೀತಿ ಉತ್ತರಗಳನ್ನು ಕೊಡ್ತಾ ಇದೆ. ಹೀಗೆ ಮುಂದಿನ ಪ್ರಶ್ನೆಗಳನ್ನು ಮುಂದೆ ನೋಡ್ತಾ ಹೋಗ್ಬೋದು. ಈಗ ಇದರಲ್ಲಿ ಎಲ್ಲದರ ಸಮ್ಮರಿ ಅಥವಾ ಸಾರಾಂಶ ನಿಮಗೆ ಸಿಗ್ತದೆ. ಈ ಸ್ಟೂಡೆಂಟು ಒಂದು ಪ್ರಶ್ನೆಯನ್ನು, ನಾನು ಸ್ಟೂಡೆಂಟಾಗಿ ಒಂದು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿದ್ದೇನೆ. ಎವರೇಜ್ ಸ್ಕೋರ್ 7 ಇದೆ. ಇಷ್ಟು ಟೈಮನ್ನು ನಾನು ಸ್ಪೆಂಡ್ ಮಾಡಿದ್ದೇನೆ ಇದರ ಜೊತೆ. ಈಗ ಇಲ್ಲಿ ನೋಡಿ, ಇದು ಬ್ಲೂಮ್ಸ್ ಟ್ಯಾಕ್ಸಾನಮಿ, ರಿಮೆಂಬರ್ ಕ್ವಶನ್ನು, ಅಂಡರ್ಸ್ಟ್ಯಾಂಡ್. ಇದು ಅಂಡರ್ಸ್ಟ್ಯಾಂಡ್ ಕ್ವಶನ್ ಆಗಿತ್ತು. ಇದರಲ್ಲಿ 7 ಅಂಕ ಸಿಕ್ಕಿದೆ ನನಗೆ. ಕಂಪ್ಲೀಟ್ ಡೀಟೇಲ್ಸ್ ಇದರದ್ದು, ಪ್ರಶ್ನೆ ಮತ್ತು ನಿಮ್ಮ ಉತ್ತರದ ಮತ್ತು ಎಕ್ಸ್ಪ್ಲನೇಷನ್ ಇದರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದನ್ನು ನೀವು ಇನ್ನೊಂದು ಸಲ ರಿವೈಸ್ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ಉಪಯೋಗಿಸ್ಬೋದು. ಈಗ ಟೀಚರ್ಸ್ ವ್ಯೂಸಲ್ಲಿ ನೀವು ಇದನ್ನು ನೋಡ್ಬೋದು. ಇಲ್ಲಿ ನೋಡಿ, ಮೊದಲನೇ ಅಧ್ಯಾಯ. ಇದರಲ್ಲಿ ಒಂದು ಅಟೆಂಪ್ಟ್ ಸ್ಟೂಡೆಂಟ್ ಮಾಡಿದ್ದಾರೆ. ಇಲ್ಲಿ ಎವರೇಜ್ ಸ್ಕೋರು 7 ಇದೆ. ಆಮೇಲೆ 2 ನಿಮಿಷ ಸ್ಟೂಡೆಂಟ್ ಸ್ಪೆಂಡ್ ಟೈಮ್ ಮಾಡಿದ್ದಾರೆ. ಲಾಸ್ಟ್ ಪ್ರಾಕ್ಟೀಸ್ ಮಾಡಿದ ಟೈಮ್ ಯಾವುದು ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದನ್ನು ಉಪಯೋಗಿಸ್ಕೊಂಡು ಟೀಚರ್ಗಳು ಸ್ಟೂಡೆಂಟ್ಸಿಗೆ ಯಾವ್ಯಾವ ಚಾಪ್ಟರ್ ಮೇಲೆ ಇನ್ನೂ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿಸ್ಬೋದು ಅಥವಾ ರಿವಿಷನ್ ಮಾಡಿಸ್ಬೋದು. ಧನ್ಯವಾದಗಳು.